ಹಲೋ ಬ್ಯೂಟಿಫುಲ್ ಸೋಲ್ಸ್, ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಏನು ಕ್ವಶನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಯೂನಿವರ್ಸ್ ಏನೋ ಮೆಸೇಜ್ ಕೊಡೋಕೆ ನೋಡ್ತಾ ಇದೆ. ಸೊ ಆ ಎನರ್ಜಿಯಿಂದ ಆ ಕ್ವಶನ್ ಕೇಳಿ ಕಾರ್ಡ್ನ ಪಿಕ್ ಮಾಡಿ ಶಫಲ್ ಮಾಡಿ ಪಿಕ್ ಮಾಡಿ ಇಟ್ಟಿದ್ದೀನಿ. ಸೊ ಏನಿದೆ ಅಂತ ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಆಮೇಲೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೋಡೋಣ. Loss, family, watching, south node, comfort. Okay, disharmony, triggers. ಸೊ ಇದು ಏನು ಹೇಳ್ಬೋದು ಅಂತ ಹೇಳಿದ್ರೆ, ನಿಮ್ಮ ಎನರ್ಜಿ ಪ್ರಕಾರ ಏನು ಹೇಳ್ತಿದೆ ಅಂದರೆ, ನಿಮ್ಗೆ ಆಗದೇ ಇರೋರು ಯಾರೋ ನಿಮ್ಮನ್ನ ವಾಚ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡ್ಬಿಟ್ಟು ಲೈಕ್ ಯಾವ ಥರ ಅಂತ ಹೇಳ್ಬೋದು ಅಂದರೆ, ಒಂದು ನಜರ್ ಅನ್ಬೋದು. ಸೊ ಈ ನಜರ್ ಬೀಳೋದು ಯಾವಾಗ? ನಿಮ್ಮದು ಫ್ರೀಕ್ವೆನ್ಸಿ ಕಡಿಮೆ ಇರುವಾಗ. ಸೊ ನಿಮ್ಮ ಫ್ರೀಕ್ವೆನ್ಸಿನ ಹೈ ಮಾಡಿಟ್ಕೊಂಡು, ಸೊ ಒಳ್ಳೆ ಮಾತಾಡಿ, ಪಾಸಿಟಿವ್ ಆಗಿರಿ, ಸಣ್ಣ ಪುಟ್ಟ ರಿಚುವಲ್ಸ್ ಮಾಡಿ, ನಾಮ ಜಪ ಮಾಡಿ, ಅಥವಾ ಈ ಥರ ಮಾಡಿಬಿಟ್ಟು ನೀವು ಕಂಪ್ಲೀಟಾಗಿ ದೇವ್ರಿಗೆ ಸರೆಂಡರ್ ಆಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ತಾ ಹೋದರೆ ಇವ್ರದ್ದು ಎಕ್ಸ್ಟರ್ನಲ್ ಏನೂ ಎಫೆಕ್ಟ್ ಆಗಲ್ಲ. ಸೊ ನಿಮ್ಮ ಲೈಫಲ್ಲಿ ನೀವು ಸದ್ಯದಲ್ಲಿ ಏನೋ ಚೆನ್ನಾಗಿ ಸಾಧನೆ ಮಾಡಿದ್ದೀರಾ. ಸೊ ಅದರಿಂದ ಅವರಿಗೆ ಇರುತ್ತಲ್ವ ಸಮ್ ಜೆಲಸಿ ಫೀಲ್, ಆ ಟೈಪು ಅವ್ರು ಮಾಡ್ತಾ ಇದ್ದಾರೆ. ನೀವು ಓಕೆ ಇವ್ರಿಗೆ ಹೇಗೆ ಸಿಕ್ತು, ಇವ್ರಿಗೆ ಹೇಗೆ ಸಿಕ್ತಿದ್ದು, ಇವ್ರು ಯಾಕೆ ಹೀಗೆ ಹ್ಯಾಪಿ ಆಗಿದ್ದಾರೆ. ಸೊ ಅದ್ರದ್ದು ಸಣ್ಣ ಎಫೆಕ್ಟ್ ನಿಮ್ಮ ಲೈಫಲ್ಲಿ ಆಗ್ತಿದೆ. ಯಾಕೋ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ವಲ್ಲ, ಯಾಕೆ ಈ ಥರ ಅನ್ನೋ ಥರ ನಿಮಗೆ ನೀವು ಕ್ವಶನ್ ಮಾಡ್ತಾ ಇದ್ದೀರಾ. ಸೊ ಇದೇ ರೀಸನ್. ಸೊ ನೀವೇನು ಮಾಡಬೇಕು ಅಂತ ಹೇಳಿದರೆ, ಹ್ಯಾಪಿನೆಸ್ ಇರಲಿ, ದುಃಖ ಇರುವಾಗ ಮಾತ್ರ ಅಲ್ಲ, ದೇವರು ಯಾವಾಗಲೂ ಹ್ಯಾಪಿನೆಸ್ ಇರಲಿ ಅಥವಾ ಏನೇ ಇರಲಿ ನ್ಯೂಟ್ರಲ್ ಆಗಿರೋ ತಗೊಳ್ಳೋ ಥರ ಪವರ್ ಕೊಡ್ತಾನೆ ದೇವರು. ಸೊ ಅದನ್ನ ಫೋಕಸ್ ಮಾಡಿ. ಆಮೇಲೆ ಇದರಿಂದ ಏನಾಗ್ತಿದೆ ಅಂತಂದರೆ, ನೀವು ಕಂಫರ್ಟ್ ಝೋನಿಂದ ಹೊರಗಡೆ ಬರ್ತಿಲ್ಲ. ಒಂದು ಹೊಸ ಇನ್ನೂ ಕೆಲವೊಬ್ರು ಹೇಳಬೇಕಂತ ಹೇಳಿದ್ರೆ, ಅವ್ರು ಏನು ಮಾಡಿದ್ದಾರೆ, ರೆಸಿಸ್ಟ್. ಓಕೆ, ಅವ್ರಿಗೇನೋ ದೊಡ್ಡದಾಗಿ ಮಾಡೋ ಆಸೆ ಇದೆ, ಅವ್ರಿಗೆ ಕೆಪಾಸಿಟಿ ಇದೆ, ಬಟ್ ಏನು ಮಾಡ್ತಾ ಇದ್ದಾರೆ, ಸುಮ್ಮನೆ ಕೂತ್ಕೊಂಡು ಓಕೆ ಬರ್ತಿದೆ ಸ್ಯಾಲ್ರಿ, ಹೇಗೋ ಆರಾಮಾಗಿದ್ದೀನಿ, ಹಿಂಗೆ ದುಡ್ಡು ಬರ್ತಿದೆ ಸಾಕು. ಅವ್ರ ಲೈಫಲ್ಲಿ ಏನೂ ಮಾಡ್ತಾನೇ ಇಲ್ಲ, ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳೋದು, ಏನಿದೆ ಗುರು ಲೈಫಲ್ಲಿ ಅನ್ನೋ ಥರ ಅವ್ರ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಸೊ ಇದೇನಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಲೈಫ್ ಅನ್ನೋದು ತುಂಬ ಬ್ಯೂಟಿಫುಲ್ ಆಗಿದೆ, ಎಲ್ಲದನ್ನೂ ಮಿಸ್ ಮಾಡ್ತಾ ಇದ್ದೀರಾ ನೀವು. ಸೊ ಅದರಿಂದ ಹೊರಗಡೆ ಬಂದು ನೋಡಿ ಏನಿದೆ ಲೈಫಲ್ಲಿ. ಓಲ್ಡ್ ಪ್ಯಾಟರ್ನಲ್ಲೇ ಸ್ಟಕ್ ಆಗಿದ್ದೀರಾ. ಇವಾಗ ನಾವು ಐಡಲಾಗಿ ಕೂತ್ಕೊಂಡಾಗ ಏನು ಅನಿಸುತ್ತೆ, ತುಂಬಾ ಯೋಚನೆಗಳು ಬರುತ್ತೆ, ಏನಾಗ್ತಿದೆ, ಯಾಕೆ ಈ ಥರ ಅನ್ನೋ ಥರ ಪಾಸ್ಟ್ಗಳು ನೆನಪಾಗುತ್ತೆ. ಸೊ ಅದರಿಂದ ನೀವೇನು ಮಾಡಬೇಕು, ನಿಮ್ಮ ಲೈಫ್ ಆಲ್ರೆಡಿ ಬ್ಯೂಟಿಫುಲ್, ಇನ್ನೂ ಬ್ಯೂಟಿಫುಲ್ ಮಾಡಬೇಕಂದ್ರೆ ನೀವು ಒಳಗಿಂದ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡ್ಕೋಬೇಕು ಲೈಫ್ನ. ಸೊ ಇನ್ನೂ ಕೆಲವುದರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಸಮ್ ರಿಸ್ಟ್ರಿಕ್ಷನ್ಸ್ ಅಥವಾ ಸಮ್ ಫ್ಯಾಮಿಲಿ ಸಿಚುವೇಶನಿಂದ ಲೈಕ್ ಕಪಲ್ಗಳು ಸಪ್ರೇಟ್ ಆಗೋ ಚಾನ್ಸಸ್ಸು ಕಾಣಿಸ್ತಾ ಇದೆ. ಸೊ ಇದೊಂದು ಏನಂತ ಹೇಳ್ಬೋದು, ಶನಿ ಮಹಾತ್ಮನ ಎಫೆಕ್ಟಿಂದ ಆಗ್ತಿರೋದು. ಸೊ ನೀವೇನೋ ಕಲಿಯೋಕ್ಕಿದೆ, ಸೊ ಏನು ಕಲಿಯೋಕ್ಕಿದೆ ಅನ್ನೋದನ್ನ ನೋಡಿ, ಆ ಸಿಚುವೇಶನಿಗೆ ಅಟ್ಯಾಚ್ ಆಗದೆ, ಸೊ ನಿಮ್ಮ ಕೈಯಿಂದ 100% ನೀವು ಕೊಟ್ಟರೆ ಎಲ್ಲೋ ಒಂದು ಕಡೆ ವರ್ಕ್ ಆಗುತ್ತೆ. ನೀವು ಏನಂತ ಹೇಳ್ಬೋದು, ಮೆಚ್ಯೂರಿಟಿಯಿಂದ ಅಥವಾ ಇದು ಮಾಡಿದ್ರೆ, ಮೆಚ್ಯೂರಿಟಿಯಿಂದ ಡಿಸಿಷನ್ ತೊಗೊಂಡ್ರೆ ಅವ್ರು ನಿಮ್ಮ ಲೈಫಲ್ಲಿ ಬರ್ಬೋದು. ಇಲ್ಲ ಇದು ಅನ್ನೋದಾದರೆ, ಲೈಕ್ ಕಾರ್ಮಿಕ್ ಅನ್ನೋದಾದರೆ, ಲೈಕ್ ಅದು ಹಾಗೆ ಸಪ್ರೇಟ್ ಆಗಿ ಹೋಗೋ ಲಕ್ಷಣಗಳು ಎಲ್ಲ ಕಾಣಿಸ್ತಾ ಇದೆ. ಆಮೇಲೆ ಕೆಲವೊಂದು ಏನು ಮಾಡಿದ್ರೆ, ಕಪಲ್ಗಳಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ತುಂಬಾ ಜಗಳಗಳು, ಲೈಕ್ ಅವರಲ್ಲೇ ಕಾಂಪಿಟೇಷನ್ಸ್. ಏನಂತ ಹೇಳಿದ್ರೆ, ಓಕೆ ನಾನು ದೊಡ್ಡದು, ನನ್ನ ಕೆಲಸ ದೊಡ್ಡದು. ಇಲ್ಲಿ ದೊಡ್ಡದು ಸಣ್ಣದು ಅನ್ನೋದು ಕಪಲ್ಗಳಲ್ಲಿ ಬರಲ್ಲ. ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದಮೇಲೆ ಇಬ್ಬರು ಈಕ್ವಲ್ ಆಗಿ, ಈವನ್ ಹೌಸ್ ಹೋಲ್ಡ್ ವರ್ಕ್ ಆಗಲಿ ಅಥವಾ ಹೊರಗಡೆ ಇರೋ ವರ್ಕ್ ಆಗಲಿ, ಅಲ್ಲಿ ಓಕೆ ನಾನು ಮಾಡಬಾರ್ದು, ನೀನು ಆ ಥರದ್ದು ಯಾವುದೇ ಥರದ ರೂಲ್ಸ್ ಇಲ್ಲ. ಇಬ್ಬರು ಈಕ್ವಲ್ ಆಗಿ ನಮ್ಮದು ಅಂತ ಹೇಳಿಬಿಟ್ಟು ಹೋದರೆ ಮಾತ್ರ ಆ ಫ್ಯಾಮಿಲಿ ಸಕ್ಸಸ್ಫುಲ್ ಆಗಿರೋದು. ಸೊ ನೀವು ಏನು ಮಾಡಿದ್ರೆ, ಆರ್ಗ್ಯುಮೆಂಟ್ಸ್, ಸುಮ್ಮನೆ ಕಮ್ಯುನಿಕೇಷನ್ ಗ್ಯಾಪ್ ಅದರಲ್ಲಿ. ಓಕೆ ನಾನು ಯಾಕೆ ಮಾಡಬೇಕು, ಅವಳು ಯಾಕೆ ಮಾಡೋದು, ಆ ಥರ
ಆ ಥರ ಕಾನ್ಫ್ಲಿಕ್ಟ್ಗಳು ಇರೋದ್ರಿಂದ ತುಂಬಾ ಒಂಥರ ನೆಮ್ಮದಿಗೇಡು. ಇದೇನಾಗಿ ಮಾಡುತ್ತೆ, ಮಕ್ಕಳಿಗೂ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ನೀವು ಅದನ್ನ ಯೋಚನೆ ಮಾಡಿ, ನೀವಿಬ್ಬರೂ ಕೂತ್ಕೊಂಡು ಮಾತಾಡಿ ಅದರಿಂದ ಹೊರಗಡೆ ಬಂದು ಬ್ಯೂಟಿಫುಲ್ಲಾಗಿ ನಿಮ್ಮ ಮಕ್ಕಳು ನಿಮ್ಮನ್ನು ನೋಡಿ ಕಲ್ತ್ಕೋಬೇಕು. ಇದು ಯಾವುದೋ ಮೂವೀಸ್ ನೋಡಿ ಆಗಲಿ ಈಗಿನ ಎಲ್ಲ ಜನ್ರೇಷನಿಗೆ ಮದುವೆ ಅಂದ್ರೆ ಭಯ. ಯಾಕೆ ಹೇಳಿ, ಅವ್ರು ಮನೆಯಿಂದನೇ ನೋಡ್ತಾರೆ, ಓ ದೇವ್ರೆ ಮದುವೆನಾ ಬೇಡಪ್ಪ ಅನ್ನೋ ಥರ. ನೀವೊಂದು ಎಕ್ಸಾಂಪಲ್ ಆಗಿರಬೇಕು. ಇದ್ದರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಹೆಣ್ಮಕ್ಳಿದ್ರೆ ಆ ಹೆಣ್ಮಕ್ಳು ನೋಡಿ ಅವ್ರು ಕಡಿಮೆ ಇದಕ್ಕೆ ಸೆಟಲ್ ಆಗಲೇಬಾರ್ದು. ಅರ್ಥ ಆಗ್ತಿದೆಯಾ? ನಮ್ಮ ಅಪ್ಪ ನಮ್ಮ ಅಮ್ಮನ ಇಷ್ಟು ಚೆನ್ನಾಗಿ ನೋಡ್ಕೊತಾರೆ, ಈ ಥರ ಬೇಕಪ್ಪ. ಇವಾಗ ಅಮ್ಮ ಅದೇ ಥರ ನಿಂತ್ಬಿಟ್ಟು ಈ ಥರ ಬೇಕಪ್ಪ ಅನ್ನೋ ಥರ ಅವ್ರಿಗೆ ಫೀಲ್ ಮಾಡಿಸಿದ್ರೆ ಅವ್ರು 100% ಇವಾಗ ಥರ್ಡ್ ಪಾರ್ಟಿ ಲೈಕ್ ಮೂವೀಸ್ ಆಗಲಿ ಅಥವಾ ಸೀರೀಸ್ ಆಗಲಿ ಅದರಿಂದ ನೋಡೋರು ಇನ್ಫ್ಲೂಯೆನ್ಸ್ ಆಗೋಲ್ಲ. ಮತ್ತು ಅವರು ಎಲ್ಲನೂ ಓಪನ್ ಅಪ್ ಆಗಿ ನಿಮ್ಮ ಹತ್ರ ಹೇಳ್ತಾರೆ. ಆ ಥರ ನೀವು ಇಟ್ಕೊಂಡ್ರೆ ಮಾತ್ರನೇ ಅವ್ರು ಓಪನ್ ಅಪ್ ಆಗಿ ಹೇಳೋದು. ಇವಾಗ ಫ್ಯಾಮಿಲಿ ಅಂತ ಹೇಳಿದ್ರೆ ಹೋಮ್ ಅಂತ ಯಾಕೆ ಹೇಳ್ತಾರೆ ಹೇಳಿ? ಅಲ್ಲೇ ನೀವು ಕಂಫರ್ಟ್ ಆಗಿರೋದು, ನಿಮ್ಮ ರಿಯಾಲಿಟಿ ಏನು ಅಂತ ಅಲ್ಲೇ ತೋರಿಸೋದು. ಸೊ ಅಲ್ಲೇ ಮುಚ್ಚಿಟ್ಟು ಅಥವಾ ಈಗೋ ಕ್ಲಾಶಸ್ನ ತರೋ ಬದಲು ಇರಬೇಕು ಅನ್ನೋ ಥರ ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡ್ತಾ ಇದೆ. ಆಮೇಲೆ ಕೆಲವೊಬ್ಬರಿಗೆ ಲಾಸ್ ಆಗಿದೆ ಲೈಫಲ್ಲಿ. ಸೊ ಅದು ಏನೇ ಲಾಸ್ ಆಗಿದ್ರೂ ಸಹ ಲೈಫಲ್ಲಿ ಮೂವ್ ಆನ್ ಆಗಲೇಬೇಕು. ಸೊ ಆ ವೂಂಡಿಂದ ನೀವು ಹೀಲಾಗಿ ಹೊರಗಡೆ ಬರಲೇಬೇಕು. ನೀವು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀರಾ, ಬಟ್ ಇಟ್ಸ್ ಓಕೆ. ಮಿಸ್ ಮಾಡಿ ಅಥವಾ ಹತ್ಬಿಡಿ, ಕಂಪ್ಲೀಟಾಗಿ ಹೊರಗಡೆ ತೆಗೆದುಬಿಡಿ ಆ ಎಮೋಷನ್ಸ್ನ. ಅದನ್ನು ಇಟ್ಕೊಂಡು ಮುಂದೆ ಏನೂ ಮಾಡಲಿಕ್ಕಾಗೋದಿಲ್ಲ. ಸೊ ನೀವೇನು ಮಾಡಿ ಅಂತೇಳಿ ಆ ಲಾಸ್ ಇಟ್ಸ್ ಓಕೆ. ಲೈಫಲ್ಲಿ ಅದೆಲ್ಲ ನಾರ್ಮಲ್. ಇದು ಹೇಳೋದು ಈಸಿಯಾಗಿರ್ಬೋದು, ಅದು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಏನು ಮಾಡೋದು, ಅದು ಲೈಫಲ್ಲಿ ಆಗಲೇಬೇಕಾಗಿತ್ತು, ಆಗಿದೆ. ಸೊ ಇನ್ನು ಇದೆಲ್ಲ ಲೈಕ್ ಎಲ್ಲ ಲೈಫಲ್ಲಿ ನೀವು ಈಸಿಯಾಗಿ ಪಾಸಿಟಿವ್ ಆಗಿ ಎಲ್ಲದನ್ನೂ ತೊಗೊಂಡು ಹೋದರೆ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ನೀವೇ ಕ್ರಿಯೇಟ್ ಮಾಡ್ಕೊತೀರಾ. ಅಲ್ಲೇನೂ ಇಲ್ಲ, ನಿಮ್ಮನ್ನು ನೀವು ಸರಿ ಮಾಡಿಕೊಂಡ್ರೆ ಸುತ್ತ ಎಲ್ಲ ಸರಿಯಾಗಿ ಹೋಗ್ಬಿಡುತ್ತೆ. ಅಷ್ಟೇ ಇರೋದು. ಏನಂತ ಹೇಳಿದ್ರೆ ಫುಲ್ ಕಮಿಟ್ಮೆಂಟ್ ಕೊಟ್ಟು ನನ್ನ ಫ್ಯಾಮಿಲಿ ಅನ್ನೋ ಥರ ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಕೆಲವ್ರ ಲೈಫಲ್ಲಿ ಮ್ಯಾರೇಜ್ ಆಗೋದು ಅಥವಾ ಪಾಪು ಆಗೋ ಚಾನ್ಸಸ್ ಸಹ ಕಾಣಿಸ್ತಾ ಇದೆ. ಆಮೇಲೆ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಕ್ರಿಯೇಟ್ ಮಾಡ್ತೀರಾ. ಇವಾಗ ವೀಕೆಂಡಲ್ಲಿ ಟ್ರಿಪ್ಸ್ ಹೋಗೋದು ಅಥವಾ ಹ್ಯಾಪಿಯಾಗಿ ಇರೋದು, ಎಲ್ಲನೂ ಶೇರ್ ಮಾಡ್ಕೊಳ್ಳೋದು, ಹ್ಯಾಪಿಯಾಗಿರಬೇಕು ಫ್ಯಾಮಿಲಿ ಅಂತ ಹೇಳಿದ್ರೆ ಅಲ್ವಾ. ಸೊ ಕೆಲವೊಂದು ಲೆಸನ್ಸ್ಗಳು ಕಲಿಯೋಕ್ಕಿರುತ್ತೆ. ಅದನ್ನು ಕಲಿತು ನಮ್ಮ ಲೈಫಲ್ಲಿ ಕೆಲವೊಂದು ಲೆಸನ್ಸ್ ಕಲಿಯೋಕ್ಕಿರುತ್ತೆ. ಅದನ್ನು ಕಲಿತು ನಮ್ಮ ಫ್ಯಾಮಿಲಿನ ನಾವು ಬ್ಯೂಟಿಫುಲ್ಲಾಗಿ ಅಲೈನ್ ಮಾಡಿಕೊಂಡು ಆಮೇಲೆ ಯೂನಿವರ್ಸ್ ನಮಗೆ ಏನೇನೆಲ್ಲ ಕೊಡೋಕ್ಕೆ ರೆಡಿ ಇದ್ದಾರೆ. ಸೊ ಅದನ್ನೆಲ್ಲ ಆ್ಯಕ್ಸೆಪ್ಟ್ ಮಾಡಿ ನಾವು ಹ್ಯಾಪಿಯಾಗಿ ಇರೋಣ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇದು ಇವತ್ತಿನ ರೀಡಿಂಗ್. ಆ ಶ್ರೀಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ನಿಮಗೆ ಬ್ಯೂಟಿಫುಲ್ ಆಗಿರೋ ರಿಲೇಷನ್ಶಿಪ್ಸ್ ಆಗಲಿ ಅಥವಾ ಕೆಲಸ ಆಗಲಿ ಬಿಸ್ನೆಸ್ ಆಗಲಿ ಎಲ್ಲದರಲ್ಲೂ ನೀವು ಸಕ್ಸಸ್ ಹೊಂದಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಎಲ್ಲರೂ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ, ಆಮೇಲೆ ಪೀಸ್ಫುಲ್ ಆಗಿರಿ. ಲೈಫ್ ಈಸ್ ವೆರಿ ಶಾರ್ಟ್. ಸೊ ಇದನ್ನು ಬ್ಯೂಟಿಫುಲ್ಲಾಗಿ ತೊಗೊಂಡೋಗೋಣ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.